ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ರಾಜ್ಯ ಕಾಂಗ್ರೆಸ್ ರಾಜಕಾರಣ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವಿನ ಸಂಘರ್ಷ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನಾ ಕೊಡೆ, ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನಾ ಬಿಡೆ. ಹಾಗಿದ್ದರೆ ಇಬ್ಬರು ಯಾವುದರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದು ನಾನು ಈ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಸಿದ್ದರಾಮಯ್ಯನವರು ಅವರು ಸ್ಪಷ್ಟವಾಗಿ ಶಾಸಕಾಂಗ ಪಕ್ಷದಲ್ಲಿ ತನಗೆ ಬಹುಮತ ಇದೆ. ಅದರ ಜೊತೆಗೆ ನಾನು ಆಯ್ಕೆಯಾದದ್ದು ಕೂಡ ಶಾಸಕಾಂಗ ಪಕ್ಷದಲ್ಲಿ ನನಗಿದ್ದ ಬಹುಮತದ ಕಾರಣದಿಂದಾನೆ. ಅಲ್ಲಿ ದರ್ ಇಸ್ ನೋ ಕ್ವೆಶ್ಚನ್ ಆಫ್ ಪವರ್ ಶೇರಿಂಗ್ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇಡೀ ಎಪಿಸೋಡ್ಗೆ ಬೇರೆ ಟರ್ನ್ ಕೊಟ್ಬಿಟ್ರು ಸಿದ್ದರಾಮಯ್ಯ. ಸೊ ಈಗ ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಸೊ ಇವರಿಬ್ಬರದ್ದು ಒಂದು ರೀತಿ ನಾವು ಹೇಳ್ಬೋದು. ಏನು ಗೊತ್ತಾ, ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದಲ್ಲಿ ತಮಗಿರುವ ಬಲದ ಮೇಲೆ ಎದೆ ಉಬ್ಬಿಸಿ ಎದೆ ಸೆಟೆಸಿ ನಿಲ್ಲಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಕೃಪಾ ಕಟಾಕ್ಷ ಅದಕ್ಕೆ ಕಾಯ್ತಿದ್ದಾರೆ, ಅದನ್ನು ನಂಬಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಲವು ಸಂದರ್ಭದಲ್ಲಿ ಆಪ್ತ ರಕ್ಷಕ ಡಿ ಕೆ ಶಿವಕುಮಾರ್. ಚುನಾವಣೆಗೆ ಅಲ್ಲಿ ಇಲ್ಲಿ ಬೇಕಾದಂಥ ಎಲ್ಲ ಸಂಪನ್ಮೂಲವನ್ನು ಒದಗಿಸಿದವರು ಡಿ ಕೆ ಶಿವಕುಮಾರ್. ಈಗ ಅವರು ಅದಕ್ಕೆ ಪ್ರತಿಫಲವನ್ನು ಕೇಳ್ತಾರೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ವಾಟ್ ದೇ ಆರ್ ಗೋಯಿಂಗ್ ಟು ಡೂ, ಏನು ಮಾಡಿದರೂ ಕಷ್ಟ ಅವರಿಗೆ. ಸಿದ್ದರಾಮಯ್ಯ ಎದೆ ಸೆಡಿಸಿ ನಿಂತಹ ಸಂದರ್ಭದಲ್ಲಿ ಅವರನ್ನು ನಿರ್ಲಕ್ಷಿಸೋಕ್ಕೆ ಸಾಧ್ಯನೇ ಇಲ್ಲ, ಅವರನ್ನ ಎತ್ತಾಕೋಕ್ಕೆ ಸಾಧ್ಯ ಇಲ್ಲ. ಅದು ಎತ್ತಾಕಿದರೆ ಸುಸೈಡಲ್ ಆಗ್ಬಿಡುತ್ತೆ, ಕಾಂಗ್ರೆಸ್ ಪಕ್ಷದ ಆತ್ಮಹತ್ಯೆ ಆಗ್ಬಿಡುತ್ತೆ. ಅದೇ ರೀತಿ ವಾಟ್ ಅಬೌಟ್ ಡಿ ಕೆ ಶಿವಕುಮಾರ್? ಅವರು ಬಿಡಲು ಸಿದ್ಧ ಇದ್ದಂತೆ ಕಾಣಬೇಕು. ಆದರೆ ಈ ಸಂಖ್ಯಾಬಲದ ಇವತ್ತು ನಾನು ಈ ವಿಶ್ಲೇಷಣೆಗೆ ಕೇವಲ ಸಂಖ್ಯಾಬಲದ ಬಗ್ಗೆ ಮಾತನಾಡ್ತೀನಿ. ನನಗೆ ಬಂದಿರುವ ಕಾಂಗ್ರೆಸ್ನ ಮಾಹಿತಿಯ ಪ್ರಕಾರ ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಏನಿದ್ದಾರೆ ಅವರು ಸುಮಾರು 45ರಿಂದ 50 ಹತ್ತಿರ ಇದ್ದಾರೆ, 138ರಲ್ಲಿ. ಉಳಿದವರು ಸಿದ್ದರಾಮಯ್ಯನವ್ರ ಕಡೆ ಇದ್ದಾರೆ. ನಾನಿವತ್ತು ನಿಮ್ಗೆ ತಿಳಿಸ್ತಾ ಇರೋದು ಮೇಜರಾಗಿ ಯಾರ್ಯಾರು ಡಿ ಕೆ ಶಿವಕುಮಾರ್ ಜೊತೆಗೆ ಇದ್ದಾರೆ ಅನ್ನೋದು. ಅವರ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್, ಲಕ್ಷ್ಮೀ ಹೆಬ್ಬಾಳ್ಕರ್. ಇವು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಲಗೈ, ಇವರೇ ಮೇನ್ ಸ್ಟ್ರೀಮ್ ಸಪೋರ್ಟರ್. ಅದರ ನಂತರ ಮಧು ಬಂಗಾರಪ್ಪ. ಎಸ್, ಈಸ್ ಆಲ್ಸೋ ಸಪೋರ್ಟರ್ ಆಫ್ ಡಿ ಕೆ ಶಿವಕುಮಾರ್. ಹಾಗೆಯೇ ಶಿವಲಿಂಗೇಗೌಡರು, ಚಲುವರಾಯಸ್ವಾಮಿ, ಮಂಡ್ಯದ ಚಲುವರಾಯಸ್ವಾಮಿ. ಹಾಗೆಯೇ ಮಂಡ್ಯದ ಶಾಸಕ ರವಿ ಗಾಣಿಗ ಅವರು, ಹಾಗೆಯೇ ನರೇಂದ್ರ ಸ್ವಾಮಿ ಅವರು, ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡರು, ಮಂಥರ್ ಗೌಡ ಅವರು, ಇಕ್ಬಾಲ್ ಹುಸೇನ್ ಅವರು, ಮಾಗಡಿ ಬಾಲಕೃಷ್ಣ, ಕುಣ್ಣಿಗಲ್ ರಂಗನಾಥ್, ಶಿವಗಂಗಾ ಬಸವರಾಜ್, ಶರತ್ ಬಚ್ಚೇಗೌಡ, ಸುಬ್ಬಾರೆಡ್ಡಿ, ವಿನಯ್ ಕುಲಕರ್ಣಿ, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಈಗ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು. ಪ್ರಕಾಶ್ ಕೋಳಿವಾಡ್, ವೀರೇಂದ್ರ ಪಪ್ಪಿ, ಸಂತನ್ ಗೌಡ, ಸಂಗಮೇಶ್ವರ್, ರಾಜೇಗೌಡ, ನಯನ ಜವಾರ್, ಎಚ್ ಡಿ ತಮ್ಮಯ್ಯ, ಷಡಕ್ಷರಿ, ಗುಬ್ಬಿ ಶ್ರೀನಿವಾಸ್, ಟಿ ಬಿ ಜಯಚಂದ್ರ, ರೂಪಕಲಾ, ಕೆ ಎಚ್ ಮುನಿಯಪ್ಪ, ಕೊತ್ತೂರು ಮಂಜು, ನಂಜೇಗೌಡ ಮಾಲೂರು, ರಾಮಲಿಂಗಾರೆಡ್ಡಿ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಮದ್ದು ಉದಯ್, ಅಶೋಕ್ ರೈ, ಸಿ ಪಿ ಯೋಗೇಶ್ವರ್ ಮತ್ತು ತನ್ವೀರ್ ಶೇಟ್. ಸೊ ಇವರನ್ನೂ ಸೇರಿಸಿದ್ರು ಕೂಡ ಇದು 50 ಗಡಿ ದಾಟಲ್ಲ. ಯಾರನ್ನ? ಶಿವರಾಮ್ ಹೆಬ್ಬಾರನ್ನ ಮತ್ತು
ಸನ್ಮಾನ್ಯ ನಮ್ಮ ಯಶವಂತಪುರದ ಸೋಮಶೇಖರ್ ಅವರು. ಸೊ 50ರ ಒಳಗೆ ಅವರ ಇದಿದೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ಈಗ ಈ ಶಾಸಕರ ಬಲಾಬಲ ಪರೀಕ್ಷೆಗಂತೂ ಸಿದ್ಧ ಇಲ್ಲ. ಅವ್ರಿಗೆ ಬೇಕಾದ್ದು ಕಾಂಗ್ರೆಸ್ ಹೈಕಮಾಂಡ್ನ ಕೃಪಾಶೀರ್ವಾದ. ಹೈಕಮಾಂಡ್ ನನ್ನ ಪರವಾಗಿ ನಿಂತ್ಕೋಬೇಕು, ನನಗೆ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ, ನಾನು ಇಷ್ಟು ವರ್ಷ ಕಾಂಗ್ರೆಸ್ನ ಸೇವೆ ಮಾಡಿದ್ದೀನಿ, ಐ ವಾಂಟ್ ಮೈ ಪಾರ್ಟ್, ನನ್ನ ಪಾಲು ನನಗೆ ಬೇಕು ಅಂತ ಕೂತಿದ್ದಾರೆ. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಸೊ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಇಬ್ಬರೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದು ನಿನ್ನೆಲ್ಲ ಟ್ರೈ ಮಾಡೋದು. ಮುಖ್ಯಮಂತ್ರಿಗಳಿಗೆ ಕೂಡ ರಾಹುಲ್ ಗಾಂಧಿಯ ದರ್ಶನ ದೊರಕಲೇ ಇಲ್ಲ. ಯಾಕೆ? ಅವರಷ್ಟು ಬ್ಯುಸಿ ಆದರೆ ಮೊನ್ನೆ ಅವರು ಬಿಹಾರದಲ್ಲಿದ್ದರು, ರಾಹುಲ್ ಗಾಂಧಿಯವರು ನಿನ್ನೆ ದೆಹಲಿಯಲ್ಲೇ ಇದ್ದರು. ಆದರೂ ಕೂಡ ಮುಖ್ಯಮಂತ್ರಿಗಳು ನೋಡಿಲ್ಲ. ಇವತ್ತು ಸುಮಾರು ಬೆಳಿಗ್ಗೆ ಅಂತೂ ನೋಡಿರಲಿಲ್ಲ. ಅದು ಆದ ನಂತರ ಯಾವ ಬೆಳವಣಿಗೆ ಆಯಿತು ಗೊತ್ತಿಲ್ಲ ನನಗೆ. ಸೊ ನೋಡಿದ್ರೆ ಇಲ್ವಾ ಗೊತ್ತಿಲ್ಲ. ಅದರ ನಡುವೆ ಮುಖ್ಯಮಂತ್ರಿಗಳು ವಾಪಸ್ ಬರ್ತಾರೆ ಅಂತೆಲ್ಲ ಕಾಯ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರು ಬಹುತೇಕ ಅಹಿಂದ ಸಚಿವರುಗಳು ಎಲ್ಲ ಕೂಡ ನಿನ್ನೆ ಹೋಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಖರ್ಗೆ ಬೆಂಗಳೂರಲ್ಲಿದ್ದರು. ಸೊ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಲ್ಲಿದ್ದರೆ ಇವರು ಇಲ್ಲಿದ್ದರು, ಭೇಟಿ ಮಾಡಿ ಚರ್ಚೆ ನಡೆದರು. ಸೊ ಒಬ್ರಿಗೆ ಏನಾಗುತ್ತೆ ಹಾಗಿದ್ರೆ? ಇದು ಬಲಾಬಲದ ಹಂತಕ್ಕೆ ಹೋಗುತ್ತಾ? ಬಲಾಬಲ ಹಂತಕ್ಕೆ ಹೋದರೆ ಸಿದ್ದರಾಮಯ್ಯ ವಿಲ್ ವಿನ್, ಅಥವಾ ಶಾಸಕರ ಬೆಂಬಲವನ್ನು ಪಡೆಯುವುದಕ್ಕೆ ಇನ್ನೊಂದು ಕಾರ್ಯಾಚರಣೆಯನ್ನೇನಾದರೂ ಡಿ ಕೆ ಶಿವಕುಮಾರ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾರೆ. ಇದು ಕಷ್ಟ. ಸೊ ಇಡೀ ನಾನು ಏನು ನಿಮಗೆ ಲಿಸ್ಟ್ ಕೊಟ್ಟನಲ್ಲ, ಈ ಲಿಸ್ಟ್ನಲ್ಲಿ ಬಹುತೇಕ ಬಹಳಷ್ಟು ಜನ ಓಲ್ಡ್ ಮೈಸೂರು ಏರಿಯಾದವರಿದ್ದಾರೆ, ಬಹುತೇಕ ಜನ ಒಕ್ಕಲಿಗ ಶಾಸಕರಿದ್ದಾರೆ. ಅದು ಬಿಟ್ಟುಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರು ನಮಗೆ ಸಿಗ್ತಾರೆ. ಸೊ ಹಾಗೆ ಕೆಲವರು ಮಾತ್ರ ಸಿಗ್ತಾರೆ. ಅದರ ಜೊತೆಗೆ ಮಂತ್ರಿಗಳಲ್ಲಿ ಇವರ ಪಕ್ಕ ನಿಂತಿರುವ ರಾಮಲಿಂಗಾರೆಡ್ಡಿ ಅವರು ಪ್ರಮುಖರು, ಕೆ ಎಚ್ ಮುನಿಯಪ್ಪ ಹಾಗೂ ಮಧು ಬಂಗಾರಪ್ಪ ಇವರು ಪ್ರಮುಖವಾಗಿ ಡಿ ಕೆ ಅವರ ಜೊತೆಗೆ ಕಾಣ್ತಿದ್ದಾರೆ. ಉಳಿದ ಸಚಿವರುಗಳು ಯಾರೂ ಕಾಣ್ತಾ ಇಲ್ಲ. ಸೊ ಮಾಜಿ ಸಚಿವರಲ್ಲಿದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಮೊದಲಿಂದ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಆದ್ದರಿಂದ ಸೊ ಬಲಾಬಲ ಏನಿದೆ ಈಗ ಬಹಳ ಸ್ಪಷ್ಟವಾಗಿ ತಮ್ಮ ಬಲವನ್ನು ಹಿಡಿದುಕೊಂಡು ಹೈಕಮಾಂಡನ್ನು ಮಣಿಸುವುದಕ್ಕೆ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ. ಇದನ್ನು ಹೈಕಮಾಂಡ್ ಎದುರಿಸೋದು ಸುಲಭ ಅಲ್ಲ. ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅಂತ ಹೇಳೋ ಶಕ್ತಿಯು ಹೈಕಮಾಂಡ್ಗೆ ಇಲ್ಲ. ಹಾಗೆ ಹೇಳೋದಿದ್ದರೆ ಅದು ಏನಿದ್ರು ನವಂಬರ್ ನಂತರ ಹೇಳಬೇಕು. ಆವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕಳೆದುಕೊಳ್ಳುವ ಎಲ್ಲ ಸಾಧ್ಯತೆ ಕಾಣುತ್ತೆ. ಒಂದೊಮ್ಮೆ ಅದು ಹೇಳದೇ ಇದ್ದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಸಾಫ್ಟ್ ಹಿಂದುತ್ವ ಅಲ್ವಾ? ಹಿ ಹ್ಯಾಸ್ ಆಲ್ರೆಡಿ ಕಾಂಟ್ಯಾಕ್ಟ್ ವಿತ್ ದ BJP ಆ್ಯಂಡ್ ಅದರ್. ಪಾಲಿಟಿಕ್ಸ್ ಈಸ್ ಎ ಪಾಲಿಟಿಕ್ಸ್, ಎನಿಥಿಂಗ್ ಮೇ ಹ್ಯಾಪನ್. ರಾಜಕಾರಣದಲ್ಲಿ ಕಾಯಂ ಶತ್ರುಗಳು ಇಲ್ಲ, ಕಾಯಂ ಮಿತ್ರರು ಇಲ್ಲ, ಬದ್ಧತೆಯೂ ಇಲ್ಲ, ಸಿದ್ಧಾಂತವೂ ಇಲ್ಲ, ಎಲ್ಲ ಅಧಿಕಾರ ಕೇಂದ್ರಿತವಾದದ್ದು. ಆದ್ದರಿಂದ ಇಡೀ ಕರ್ನಾಟಕ ರಾಜಕಾರಣ ಒಂದು ಆಕರ್ಷಕವಾದ ಹಂತ, ಆಕರ್ಷಕನೇ ಇದು. ಅದು ಏನಾಗುತ್ತೆ ಗೊತ್ತಿಲ್ಲ, ಬಂದು ನಿಂತಿದೆ. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್, ವಿಲ್ ವೇಟ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾನು ಬರ್ತೀನಿ. ನಾನು ಮನೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.